ಸರಿ ಸರ್. ಈಗ ತೊಂದರೆ ಆದರೆ ಬೆಳಗಾನ ಇಲ್ಲೇ ಖಂಡಿತ ನಮ್ಮ ಹೋಟೆಲ್ ನಂಬರ್ ತಗೊಳ್ಳಿ, ಕರೆ ಮಾಡಿ, ಗೊತ್ತು ಸರ್. ನಿಮ್ಮ ಜೊತೆಗೆ ಸದಾ ಇರ್ತಾರೆ. ಸರಿ ಸರ್. ನೀವು ನಂಬರ್ ತಗೊಳ್ಳಿ, ನೀವು ಒಟ್ಟು ನಾಳೆನೇ ವ್ಯಾಪಾರ ಮಾಡಿ. ಆಯ್ತು. ಏನು ಮಾಡ್ತೀವಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಏನು ಮಾಡ್ತಾರೆ ಮಾಡಿ. ಸರಿ ಸರ್. ಕೋರ್ಟರ್ ಕೇಸ್ ಇರೋದ್ರಿಂದ ಯಥಾಸ್ಥಿತಿಯಲ್ಲಿ ಇರಬೇಕು. ಹೌದು ಅವ್ರ ಕಡೆ ಕೇಸ್ ಆದ್ರೆ ನೀವು ಜಾಗ ಬಿಡಬೇಕು. ಹೌದು. ಅಂತ ಆಮೇಲೆ ನಾವು ನೋಡ್ಕೊಳ್ಳೋದು ಬಿಟ್ಕೊಡ್ತೀವಿ ಆ ಟೈಮ್ಲಿ. ಆಯ್ತು ಅಂತ ಬಿಟ್ಕೊಡ್ತೀವಿ. ಯಥಾಸ್ಥಿತಿಯಲ್ಲಿ ಇರಬೇಕು. 17 ವರ್ಷದಿಂದ ಹೋಟ್ಲು ವ್ಯಾಪಾರ ಮಾಡಿ ಏಕಾಏಕಿ ಈ ಥರ ಹೋಗಿ ಅನ್ನೋದು ಅದಾಗಲ್ಲ. ಇದು ಕಾರ್ಪೊರೇಷನ್ ಇದು ಪರ್ಮಿಷನ್ ಇದೆಯಲ್ಲ ಇವರು ಪರ್ಮಿಷನ್ ಅದೇ ಹೇಳ್ತಾರೆ. ಪರ್ಮಿಷನ್ ಏನೈತೆ ಮಾಮೂಲಿ ನೀವು ಮಾಡಿ ಸರ್, ನಾಳೆ ವ್ಯಾಪಾರ ಮಾಡಿ ಸರ್. ನಿಮ್ಮ ಜೊತೆಗೆ ಇವರು ಸಂಘಟನೆ ತೊಂದರೆ ಆಯ್ತು ಅಂದ್ರೆ ಸರ್. ನೀವು ಬೆಳಿಗ್ಗೆ ಹೋಟ್ಲ್ ಹಾಕೋರು ಯಾರು? ನಾವೇ ಹಾಕೋದು. ಗಾಡಿ ತಗೊಂಡು ಎಲ್ಲ ಮುರಿದಾಗ್ಬಿಟ್ಟು ನೋಡಿ ಸರ್. ತಾತ್ಕಾಲಿಕದಾಗಲಿ ಬೆಳಿಗ್ಗೆ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಬಂದು ನೀವು ಹೋಟ್ಲ್ ಹಾಕಿ. ಅದಕ್ಕೂ ತೊಂದರೆ ಯಾರು ಕೊಟ್ಟರೆ ನಿಮ್ಮ ಜೊತೆಗೆ ಇವರು ಇರ್ತಾರೆ. ಈಗ ಪೊಲೀಸರು ಏನಂತಾರದು ಅಂತಂದ್ರೆ ಈಗ ಸ್ಟೇಷನ್ಲಿ ಈಗ ಕೋರ್ಟಿಂದ ಆರ್ಡರ್ ತೊಗೊಂಡ್ಬಿಟ್ಟು ಆಮೇಲೆ ನೀವು ವ್ಯಾಪಾರ ಸ್ಟಾರ್ಟ್ ಮಾಡಿದ್ದಾರೆ. ಕೋರ್ಟಿಂದ ಆರ್ಡರ್ 15 ವರ್ಷದಿಂದ ಬಂದಿಲ್ಲ, ಇವತ್ತು ಬರಲ್ಲ. ಕೋರ್ಟಿಂದ ಆರ್ಡರ್ ಬಂದರೆ ನಾವೇ ಜಾಗ ಮುಟ್ಟೋಗಿ ಹೇಳಿ ಕಾನೂನಲ್ಲಿ ನಾವು ತಲೆ ಬಾಗ್ತೀವಿ. ಕೋರ್ಟಲ್ಲಿ ಏನು ಇದು ಡಿಕ್ಲೇರ್ ಆಗ್ತದೆ, ಏನು ಬರ್ತದೆ ಉತ್ತರ, ಇವಾಗ ತಲೆ ಬಾಗ್ತೀವಿ. 15 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಿ. ರಾತ್ರಿ ಯಾರೋ ಬಂದು ಕೆಲಸ ಮಾಡ್ಬಿಟ್ಟು ನೀನ್ ಬೆಳಿಗ್ಗೆ ಬಾಜಾರ್ ಮಾಡ್ಕೊಳ್ಳಿ, ಮಾಮೂಲಿ ವ್ಯಾಪಾರ ಮಾಡೋದು ಮಾಡಿ ಸರಿನಾ. ಹೋಟೆಲ್ ಆರ್ಡರ್ ಬದಲೇ ಆಮೇಲೆ ನೀವು ಬಿಟ್ಟು ಹೋಗಿ. ಅವ್ರ ಪರ ಕಾನೂನು ಬಂದ್ರೆ ನೀವು ಬಿಟ್ಟು ಹೋಗಿ. ಕಾಂಗ್ರೆಸ್ ಇರ್ಬೋದು, ಬೇರೆ ನೋಡಿದೀವಿ. ಕಾಂಗ್ರೆಸ್ ಬಿಜೆಪಿ ಬೇಡ, ನಿಮ್ಗೆ ನ್ಯಾಯ ಬೇಕು ತಾನೆ, ಪಕ್ಷ ಬೇಡ.